ಹಲೋ ಫ್ರೆಂಡ್ಸ್, ನಿನ್ನೆಯಿಂದ ನೋಡ್ತಾ ಇದ್ದೀರಾ ತಂದೆಯ ಪಾತ್ರ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ. ಇವತ್ ನೋಡೋಣ ತಂದೆ ಮತ್ತು ಪಾಪು, ಅಪ್ಪ ಮತ್ತೆ ಪಾಪುವಿನ ಸಂಬಂಧ ಹೇಗಿರ್ಬೇಕು, ಹೇಗಿದ್ರೆ ಚೆನ್ನಾಗಿರುತ್ತೆ, ಆ ಮಗುವಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಕುಟುಂಬದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ. ಇದು ಜೀವನ ಪ್ರಣತಿ ವಾಹಿನಿ, ನಿಮ್ಗೋಸ್ಕರ ಪ್ರತಿದಿನ ಜೀವನ ಕೌಶಲ್ಯವನ್ನ ಹೊತ್ತು ತರುವಂತಹ ಲೈಫ್ ಕೋಚ್. ನಾನು ನಿಮ್ಮ ಪ್ರೀತಿಯ ಶೀಲಾ ಭಟ್. ಸ್ನೇಹಿತರೆ, ಅಪ್ಪ ಅಂದ ತಕ್ಷಣ ಬಾಡಿ ಗಾರ್ಡ್ ಅಪ್ಪ, ಲವ್ ಯು ಅಪ್ಪ ಅಂತ ಒಂದು ಸಾಂಗ್ ಇದೆಯಲ್ಲ, ಚೌಕಿದಾರ ಅಪ್ಪ, ಎಲ್ಲ ತರೋದ್ ತಂದ್ಕೊಡೋ ಅಪ್ಪ. ಸೊ ಇದಿಷ್ಟೇನಾ ಅಪ್ಪ ಅಂತಂದ್ರೆ? ಖಂಡಿತ ಅಲ್ಲ. ಅಪ್ಪ ಅಂತಂದ್ರೆ ಈಸ್ ಅ ಗಾಡ್. ನಮ್ಮಲ್ಲಿ ತಂದೆ ತಾಯಿ ಇಬ್ರು ದೇವರ ಸ್ವರೂಪ ಅಂತ ಹೇಳುವ ಪರಿಕಲ್ಪನೆ ಇದೆ. ನಮ್ಮಲ್ಲಿ ಅಂತಲ್ಲ, ಯಾವುದೇ ದೇಶದಲ್ಲೂ ನೀವು ನೋಡಿದಾಗ ಅಲ್ಲಿ ತಂದೆ ತಾಯಿಗೆ ವಿಶೇಷವಾದ ಮರ್ಯಾದೆ ಕೊಡುವ ಸಂಪ್ರದಾಯ ಇದೆ. ಯಾಕೆ ಅಂತಂದ್ರೆ ಅವರ ಸ್ಥಾನ ಆ ತರದ್ದು. ಅದು ಬಯೋಲಾಜಿಕಲ್ ಅಪ್ಪ ಆದ್ರೂ ಆಗಿರ್ಬೋದು, ಬೆಳೆಸಿದ ಅಪ್ಪ ಆದ್ರೂ ಆಗಿರ್ಬೋದು, ಲೈಕ್ ದೇವಕಿ ಯಶೋದೆಯರ ತರಾನು ಇರ್ಬೋದು. ಬಟ್ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆಯ ಜವಾಬ್ದಾರಿ, ತಂದೆಯ ಪಾತ್ರ ಬಹಳ ಮುಖ್ಯವಾಗಿದ್ದು. ಈ ಒಂದರಿಂದ ಈ ಮಕ್ಕಳ ಅಪ್ಪ ಮತ್ತೆ ಪಾಪು ಅನ್ನುವ ಈ ಸಂಬಂಧ ಇದೆಯಲ್ಲ, ಇವತ್ತು ನಾವು ಪೋಷಕ ಪ್ರಣತಿಯಲ್ಲಿ ನೋಡೋಣ. ಈ ಒಂದರಿಂದ ಹುಟ್ಟಿದ್ರಿಂದ ಅನ್ಕೊಳ್ಳಿ, ಹುಟ್ಟಿದ್ರಿಂದ ಎಷ್ಟು ತನಕ, ಒಂದು 13 ವರ್ಷ ತನಕ ಇಟ್ಕೊಳ್ಳಿ, ಟೀನೇಜ್ ಸ್ಟಾರ್ಟ್ ಆಗೋ ತನಕ. ಸೊ ಈ ಟೀನೇಜ್ ಸ್ಟಾರ್ಟ್ ಆಗೋ ತನಕ ಅಪ್ಪ ಅನ್ನುವ ಈ ವ್ಯಕ್ತಿ ಬಹಳ ಜವಾಬ್ದಾರಿ ಇಲ್ಲ ಅಂತಾನೆ ಭಾವಿಸ್ಬಿಡ್ತಾರೆ ತುಂಬಾ ಜನ. ನಾವೇನಿದ್ರು ಹೆಂಡತಿ ಡೆಲಿವರಿ ಆಗುತ್ತೆ, ಅಪ್ಪ ಅಮ್ಮ ನೋಡ್ಕೋತಾರೆ, ಹೆಂಡತಿ ಅಪ್ಪ ಅಮ್ಮ ಡೆಲಿವರಿ ಖರ್ಚು ನೋಡ್ಕೋತಾರೆ, ಇಲ್ಲ 2ನೇ ಮಗು 3ನೇ ಮಗು ಆದ್ರೆ ನಾವ್ ನೋಡ್ಕೋತೀವಿ ಅಂತ ನೀವು ಹೇಳ್ಬೋದು, ಯಾರು ಗಂಡಸರು. ಆದ್ರೆ ಇಲ್ಲಿ ತಂದು ಹಾಕೋದು ಮಾತ್ರ ಅಲ್ಲ, ಅಥವಾ ಆರ್ಥಿಕ ಜವಾಬ್ದಾರಿ ಮಾತ್ರ ಅಲ್ಲ. ಓಕೆ, ಮಕ್ಕಳು ಪ್ರೀ ಸ್ಕೂಲಿಗೆ ಸೇರಿಸ್ಬೋದು, ಸ್ಕೂಲಿಗೆ ಸೇರಿಸ್ಬೋದು, ಫೀಸ್ ಕಟ್ಟೋದು, ಇದೆಲ್ಲ ಅಪ್ಪನ ಜವಾಬ್ದಾರಿ. ಓಕೆ, ಆರ್ಥಿಕ ಜವಾಬ್ದಾರಿ ಹೊತ್ತಿದ್ದೀರಾ, ವಂಡರ್ಫುಲ್. ಆರ್ಥಿಕ ಜವಾಬ್ದಾರಿ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಕೂಡ ಇದೆ. ಎಷ್ಟೋ ಮಕ್ಕಳಿಗೆ ಇವತ್ತು ತಂದೆ ಯಾರು ಅಂತ ಗೊತ್ತಿಲ್ಲ, ಅಥವಾ ತಂದೆ ಇಲ್ಲ ಅನ್ನುವ ನೋವಿದೆ. ಆ ನೋವಿಗೆ ಮಕ್ಕಳು ಈಡಾಗದ ಹಾಗೆ ನೋಡಿಕೊಳ್ಳೋದು ಕೂಡ ಅಪ್ಪನ ಜವಾಬ್ದಾರಿ, ತಂದೆಯ ಜವಾಬ್ದಾರಿ. ತುಂಬಾ ಜನ ಇದನ್ನ ಮರ್ತು ಬಿಟ್ಟು ಸಂಗಾತಿಯನ್ನ ಮಾಡ್ಬಿಟ್ಟು ಆ ಮಗು ಹ್ಯುಮಿಲಿಯೇಟ್ ಆಗುವ ಹಾಗೆ ನೋಡ್ಕೊಳ್ತಾರೆ. ಅದ್ರ ಬಗ್ಗೆ ಯೋಚನೆನೇ ಇರಲ್ಲ, ಅಥವಾ ಅದ್ರ ಬಗ್ಗೆ ಕಾಳಜಿ ಇಲ್ಲದೆ ತಂದೆಯ ಹಿಂದಿನ ಸಂಚಿಕೆ ನಾನು ಹೇಳಿದ್ದೀನಿ, ತಂದೆ ಆಗೋದು ಕೇವಲ ಮಗು ಹುಟ್ಟಿದ ನಂತರ ಅಲ್ಲ, ಸಂಗಾತಿಯ ಆಯ್ಕೆಯಿಂದನೇ ಶುರುವಾಗತ್ತೆ ಅಂತ. ಸೊ ಆ ಸಂಗಾತಿಯ ಆಯ್ಕೆ ಕಾಮದಿಂದಲೋ ಮೋಹದಿಂದನೋ ಆರಂಭ ಆಗಿದ್ರೆ, ಪ್ರೇಮ ಇಲ್ಲದ, ಭರವಸೆ ಇಲ್ಲದ, ಕಾಳಜಿ ಇಲ್ಲದ, ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲದ ತಾತ್ಕಾಲಿಕ ಸಂಬಂಧದಿಂದ ಆ ತಂದೆಯ ಸ್ಥಾನ ಬಂದಿದ್ರೆ, ನಾಳೆ ಆ ಮಗು ಸಾಮಾಜಿಕ ಜವಾಬ್ದಾರಿಯನ್ನ ಹೊರುವವರು ಯಾರು ಇಲ್ಲದೆ ಅತಂತ್ರವಾಗಿಬಿಡುತ್ತೆ. ಸೊ ತಂದೆ ಆದವನು ಸಾಮಾಜಿಕ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ. ಆರ್ಥಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ಸೊ ಮಾನಸಿಕ ಬೆಂಬಲದ ಜವಾಬ್ದಾರಿ. ಉದಾಹರಣೆಗೆ, ತಾಯಿ ಯಾವುದೋ ಕೆಲ್ಸಕ್ಕೆ ಹೋಗ್ತಾಳೆ, ಅಥವಾ ತಾಯಿಗೆ ಏನೋ ಆಗ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ತಾಯಿನೇ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ತಂದೆ ತಾಯಿಯಾಗಿಯೂ ಪೋಷಕ ಕೆಲಸವನ್ನ ನಿಭಾಯಿಸ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನಾವ್ ಇವತ್ತೆಷ್ಟೋ ಜನ ವಿಷಯಗಳನ್ನ ಕೇಳ್ತಿರ್ತೀವಿ. ಮಗಳ ಮೇಲೆ ಅತ್ಯಾಚಾರ ಮಾಡುವಂಥದ್ದು, ಮಗನ್ನ ಸಿಕ್ಕಾಪಟ್ಟೆ ಬೆಲ್ಟಲ್ಲಿ ಹೊಡೆದು ಏನೋ ಮಾಡಿದ್ದಂಥದ್ದು ಎಲ್ಲ ನೋಡ್ತಿರ್ತೀವಿ. ಇದೆಲ್ಲ ಆ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಮಾನಸಿಕ ಬೆಂಬಲದ ಜವಾಬ್ದಾರಿ ಕೊಡಲಾಗದ ತಂದೆಯ ಉದಾಹರಣೆ. ಈ ಜವಾಬ್ದಾರಿ ಇದೆಯಲ್ಲ, ಇದು ಕೇವಲ ತಾಯಿದಲ್ಲ, ಮಾನಸಿಕ ಜವಾಬ್ದಾರಿ, ಮಾನಸಿಕ ಬೆಂಬಲದ ಜವಾಬ್ದಾರಿ ತಂದೆಯದು ಕೂಡ. ಅಮ್ಮ ಬೈದ್ರೆ ಅಪ್ಪನ ಹತ್ರ ಹೋಗ್ಬೇಕು, ಅಪ್ಪ ಬೈದ್ರೆ ಅಮ್ಮನ ಹತ್ರ ಹೋಗ್ಬೇಕು, ಈ ತರಹದ ಒಂದು ವಾತಾವರಣ ಇರಬೇಕು. ಆದ್ರೆ ಎಷ್ಟೋ ಸಾರಿ ಈ ಮಾನಸಿಕ ಜವಾಬ್ದಾರಿಯನ್ನ ನಿರ್ವಹಿಸದ ತಂದೆ ಇದ್ರೆ ಆ ಮಕ್ಕಳ ಜೀವನದಲ್ಲಿ ಆತ್ಮವಿಶ್ವಾಸದ ಕೊರತೆ,
ಆತ್ಮಗೌರವದ ಕೊರತೆ, ಪ್ರೀತಿಯ ಕೊರತೆ, ಸ್ಪಂದನೆಯ ಕೊರತೆ. ನಾನು ಎಷ್ಟೋ ಭಾಷಣಗಳನ್ನ ಬಿಟ್ರೆ ಯಾವುದು ತಲೆಗೆ ಹೋಗದ ಕಲ್ಲು ಗುಂಡಿನ ಹಾಗೆ ಆಗ್ಬಿಟ್ಟಿರುತ್ತೆ ಆ ಹೃದಯ ಮತ್ತು ಮನಸ್ಸು. ಇದೆಲ್ಲದರಿಂದಾಗಿ ಆ ಕೊರತೆಯಿಂದ ಹಾಗಾಗಿರುತ್ತೆ. ಸೊ ಅದಾಗದ ಹಾಗೆ ನೋಡಿಕೊಳ್ಳುವುದು ಪ್ರತಿ ತಂದೆಯ ಜವಾಬ್ದಾರಿ. ಪ್ರೀತಿಯ ಮಕ್ಕಳೇ, ಇದನ್ನ ನೋಡ್ತಾ ಇದ್ರೆ ಎಸ್ಪೆಷಲಿ ಹುಡುಗರು 25ರಿಂದ 35 ವರ್ಷದ ಒಳಗಡೆ ಇರುವಂತಹ ಗಂಡು ಮಕ್ಕಳು ನೀವಿದ್ರೆ ದಯವಿಟ್ಟು ಈ ವಿಡಿಯೋನ ಸೀರಿಯಸ್ ಆಗಿ ಎಲ್ಲರಿಗೂ ಶೇರ್ ಮಾಡಿ, ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಶೇರ್ ಮಾಡಿ. ಯಾಕೆಂದ್ರೆ ಇತಿಹಾಸದಲ್ಲಿ ಏನೋ ಆಗಿ ಹೋಗಿದೆ ಇಲ್ಲಿವರೆಗೆ, ಆದ್ರೆ ಇನ್ನು ಮುಂದೆ ನಾವು ಹೊಸ ಸಮಾಜವನ್ನ ಸೃಷ್ಟಿಸುವ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ನಾನು ಮಾಡ್ತಿರೋದು. ಇದ್ರ ಬಗ್ಗೆ ನಮ್ಮಲ್ಲಿ ಯಾರು ಒಂದು ಶಿಕ್ಷಣವನ್ನ ಕೊಟ್ಟಿಲ್ಲ, ಕೊಡೋದ್ರ ಬಗ್ಗೆ ಮನಸ್ಸು ಮಾಡ್ತಿಲ್ಲ. ಯಾವಾಗ ಸಮಾಜ ಈ ರೀತಿಯ ಶಿಕ್ಷಣದಿಂದ ವಿಮುಖವಾಗಿ ಹೋಗ್ತಾ ಹೋಗುತ್ತೆ, ಬರೀ ಮಟೀರಿಯಲಿಸ್ಟಿಕ್ ಆಗ್ತಾ ಹೋಗುತ್ತೆ, ಅವಾಗ ಸಮಾಜದ ಕುಟುಂಬ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ನಾಶ ಆಗ್ತಾ ಹೋಗುತ್ತೆ, ಮೌಲ್ಯಗಳು ನಾಶ ಆಗ್ತಾ ಹೋಗ್ತವೆ. ಸೊ ಅದ್ಯಾವುದು ಆಗ್ಬಾರ್ದು. ನಮ್ಮಲ್ಲಿ ಕ್ರೈಮ್ ರೇಟ್ ರಿಡ್ಯೂಸ್ ಮಾಡ್ಬೇಕು, ಇನ್ನೇನು ಮಾಡ್ಬೇಕು ಅಂತಂದ್ರೆ ಈ ಪಾತ್ರಗಳ ಬಗ್ಗೆ ಸರಿಯಾದ ಅರ್ಥ, ಜವಾಬ್ದಾರಿ ಜನಕ್ಕೆ ಗೊತ್ತಾಗ್ಬೇಕು. ಆದ್ರಿಂದ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನಷ್ಟು ಎನ್ಕರೇಜ್ ಮಾಡಿ. ಓಕೆ, ಸೊ ಇವಾಗ ಮಾನಸಿಕ ಜವಾಬ್ದಾರಿ ಆದ್ಮೇಲೆ ಇನ್ನೇನು ಬರುತ್ತೆ ಕಮೆಂಟ್ ಅಲ್ಲಿ ಹೇಳಿ. ಮಾನಸಿಕ ಜವಾಬ್ದಾರಿ ಆದ್ಮೇಲೆ ಆ ಮಗುವನ್ನ ತಿದ್ದಿ ತೀಡಿ ಮಾಡುವ ನೈತಿಕ ಶಿಕ್ಷಣ. ಇದನ್ನ ತಂದೆನೇ ಕೊಡ್ಬೇಕು ಅಂತಿಲ್ಲ, ತಂದೆ ಜವಾಬ್ದಾರಿ ಇರುವಂತಹ ಗುರು ಕೊಡಬಹುದು, ಮನೇಲಿರುವಂತಹ ಅಜ್ಜ, ಯಾವುದೋ ಒಬ್ಬ ಮಾವಂದಿರು, ಗಂಡಿನ ಜಾಗದಲ್ಲಿರುವ ತಂದೆಯ ಸ್ಥಾನ ಅನ್ನೋದಕ್ಕಿಂತ ಒಬ್ಬ ಎಲ್ಡರ್, ವಯಸ್ಕ ಗಂಡಸು ಮನೆಯಲ್ಲಿರುವಂತಹ ಯಾರೇ ಇರ್ಬೋದು ಆ ನೈತಿಕ ಶಿಕ್ಷಣ ಜವಾಬ್ದಾರಿ ಹೊರ್ಬೋದು. ಆದ್ರೆ ತಂದೆನೇ ಹೊತ್ರೆ ಪಾಂಡವರಂತ ಮಕ್ಕಳು ನಿಮ್ಮ ಮಕ್ಕಳಾಗ್ತಾರೆ. ಅಂದ್ರೆ ತಂದೆಗೆ ನೈತಿಕತೆ ಇದ್ರೆ, ತಂದೆ ಪ್ರಾಮಾಣಿಕವಾಗಿದ್ರೆ, ತಂದೆ ಸುಳ್ಳು ಹೇಳ್ದೆ ಇದ್ರೆ, ತಂದೆ ಟ್ರೂ ಟು ವ್ಯಾಲ್ಯೂ ಇದ್ರೆ ಖಂಡಿತವಾಗ್ಲು ಮಕ್ಕಳು ಅದನ್ನೇ ನೋಡಿ ಕಲಿತಾರೆ. ಈ ಶಿಕ್ಷಣದ ಜವಾಬ್ದಾರಿಯನ್ನ ನೀವು ಗಂಡಸರು, ತಂದೆ ಹೊರಬೇಕಾಗತ್ತೆ. ಆಗ್ಲೇನೆ ಮಕ್ಕಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ನೈತಿಕ ಶಿಕ್ಷಣ ಇದೆ, ನೈತಿಕ ಮೌಲ್ಯ ಇದೆ ಆ ಮಕ್ಕಳಿಗೆ ಅಂತಂದ್ರೆ ಅವರು ಇನ್ಯಾರನ್ನೂ ಫಾಲೋ ಮಾಡಿರಲ್ಲ, ನಿಮ್ಮನ್ನೇ ಫಾಲೋ ಮಾಡಿರ್ತಾರೆ. ಅವರಿಗೆ ನೈತಿಕ ಮೌಲ್ಯಗಳಿಲ್ಲ ಅಂತಂದ್ರೆ ನೀವು ಹಾಗಿದ್ದೀರಿ ಅಂತ ಅರ್ಥ. ಸೊ ಆದ್ರಿಂದ ನಾನು ತುಂಬಾ ರಾಶ್ ಆಗಿ ಮಾತಾಡ್ತೀನಿ, ಸ್ಟ್ರೇಟ್ ಆಗಿ ಮಾತಾಡ್ತೀನಿ ಅಂತ ನಿಮ್ಗೆ ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ನೇರವಾಗಿ ಹೇಳ್ಬೇಕಾಗತ್ತೆ, ನೀವು ನೈತಿಕ ಶಿಕ್ಷಣದ ಜವಾಬ್ದಾರಿಯನ್ನ ನಿಮ್ಮ ವ್ಯಕ್ತಿತ್ವದ ಮೂಲಕ ಹೊತ್ತು ಆ ಮಗುವಿಗೆ ದಾರಿ ದೀಪವಾಗ್ಬೇಕು. ಆಗ ಮಾತ್ರ ಈ ತಂದೆಯ ಜವಾಬ್ದಾರಿ ಪರಿಪೂರ್ಣವಾಗುತ್ತೆ. ಇಲ್ಲಿ ಈ ಆರ್ಥಿಕ ಜವಾಬ್ದಾರಿ ಅಂತ ಬಂದ ತಕ್ಷಣ ಮೂಲಭೂತ ಸೌಕರ್ಯ ಬರುತ್ತೆ. ಓಕೆ, ಮೂಲಭೂತ ಸೌಕರ್ಯ ಏನದು? ಸೌಕರ್ಯ, ಮೂಲಭೂತ ಅವಶ್ಯಕತೆಗಳು ಅನ್ಕೊಳ್ಳಿ. ಹೊಟ್ಟೆಗೆ, ಬಟ್ಟೆಗೆ, ಆರೋಗ್ಯ, ವಸತಿ, ಸುರಕ್ಷತೆ, ಇದೆಲ್ಲ ಬರುತ್ತೆ. ಈ ಆರ್ಥಿಕ ಜವಾಬ್ದಾರಿ, ಆರ್ಥಿಕವಾಗಿ ನೀವು ಸಬಲರಾಗಿದ್ರೆ ಮಾತ್ರ ಇದೆಲ್ಲ ಅವಶ್ಯಕತೆಗಳನ್ನ ಆ ಮಗುವಿಗೆ ಪೂರೈಸಬಹುದು. ಅದರಿಂದ ನಿಮ್ಮ ಆರ್ಥಿಕ ಜವಾಬ್ದಾರಿ ಕಂಪ್ಲೀಟ್ ಆಗುತ್ತೆ. ಸಾಮಾಜಿಕ ಜವಾಬ್ದಾರಿ, ನೀವು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಆಗದೋದ್ರೂ ಪರವಾಗಿಲ್ಲ, ರೆಸ್ಪೆಕ್ಟೇಬಲಿ ಇದ್ದು ನೀವು ಒಬ್ಬ ತಂದೆ, ಆ ಮಗುವಿನ ತಂದೆಯ ರಕ್ಷಣೆ ಆ ಮಗುವಿಗಿದೆ, ತಂದೆಯ ರಕ್ಷಣೆ ಆ ಮಗುವಿಗಿದೆ ಅನ್ನುವಂತಹ ಭಾವನೆಯನ್ನ ಎಲ್ಲರಿಗೂ ಕೊಡುವ, ಆ ಮೂಲಕ ಮಗುವಿನಲ್ಲಿ ಸುಭದ್ರತೆಯ ಭಾವನೆ ಮೂಡಿಸುವ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಇದೆ. ಹಾಗೆ ಮಾನಸಿಕ ಜವಾಬ್ದಾರಿ, ನೀವು ಮಾನಸಿಕವಾಗಿ ಬೆಂಬಲಕ್ಕೆ ನಿಂತ್ಕೊಂಡು ಯಾರೋ ಬೈದ್ರು, ಯಾರೋ ಹೊಡೆದ್ರು, ಇನ್ನೇನೋ ಆಯ್ತು, ಆ ಮಗುವಿಗೆ ರಕ್ಷಣೆಯನ್ನ ಮಾಡ್ತಾ, ಎಸ್ ನಾನಿದ್ದೀನಿ, ಯು ಆರ್ ದ ಬೆಸ್ಟ್, ನೀನೇನ್ ಮಾಡ್ತೀಯ, ಐ ವಿಲ್ ವಿತ್ ಯು ಅನ್ನೋದನ್ನ ಆ ಮಗುವಿಗೆ ಹೇಳ್ತಾ, ಆ ಮಗುವಿನಲ್ಲಿ ಮಾನಸಿಕವಾಗಿ ಒಂದು ಶಕ್ತಿಯನ್ನ ತುಂಬುವಂತಹ ಮಾನಸಿಕ ಬೆಂಬಲದ ಜವಾಬ್ದಾರಿ ಇದೆ. ಹಾಗೆ ನೈತಿಕ ಶಿಕ್ಷಣದ ಜವಾಬ್ದಾರಿ. ಈ ಎಲ್ಲ 4 ಜವಾಬ್ದಾರಿಯನ್ನ ತಂದೆಯ ಪಾತ್ರ ನಿರ್ವಹಿಸಿದಾಗ ಎಲ್ಲಿವರೆಗೆ? ಟೀನೇಜ್ ತನಕ. ಆ ಟೀನೇಜ್ ಹೊತ್ತಿಗೆ
ಆ ಮಗುವಿಗೆ ತಂದೆಯ ಬಗ್ಗೆ ಒಂದು ಗೌರವ ಬರುತ್ತೆ, ಪ್ರೀತಿ ಬರುತ್ತೆ. ದೊಡ್ಡವರಾದ್ಮೇಲೆ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅಪ್ಪನ್ನ ಅನ್ನುವ ಆಸಕ್ತಿ ಬರುತ್ತೆ. ಜೊತೆಗೆ ಆತನು ಕೂಡ ಒಬ್ಬ ಮೌಲ್ಯಯುತ ತಂದೆಯಾಗಿ ರೂಪುಗೊಳ್ತಾನೆ. ಅಥವಾ ರೂಪುಗೊಳ್ಳುತ್ತಾ, ಹೆಣ್ಣು ಮಗು ಇದ್ರೆ ಹೆಣ್ಣು ಮಗು, ಗಂಡು ಮಗು ಆದ್ರೆ ಗಂಡು ಮಗು. ಸೊ ತಂದೆಯ ಪಾತ್ರ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಮಕ್ಕಳ ಪಾತ್ರವು ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಸೊ ಆದ್ರಿಂದ ನೀವು ಇವತ್ತಿನಿಂದ ತಂದೆಯ ಪಾತ್ರದ ಜವಾಬ್ದಾರಿ ಕರ್ತವ್ಯವನ್ನ ಅರ್ಥ ಮಾಡ್ಕೊಳ್ಳಿ, ಅದರಂತೆ ನಡೆಯೋದಕ್ಕೆ ಯತ್ನ ಪಡಿ. ಇದರಿಂದ ನಿಮ್ಮ ಬದುಕು ಹಸನಾಗುತ್ತೆ, ಹಸನಾಗ್ಲಿ ಅನ್ನುವ ಆಶಯದೊಂದಿಗೆ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಈ ಬಗ್ಗೆ ಮಾಹಿತಿಯನ್ನ ಹೊತ್ತು ಬರ್ತೀನಿ ಮುಂದಿನ ಶನಿವಾರ ಮತ್ತು ಭಾನುವಾರ. ತಪ್ಪದೆ ನೋಡ್ತಾ ಇರಿ ಈ ಜೀವನ ಪ್ರಣತಿ ವಾಹಿನಿಯನ್ನ. ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.